ಅಬ್ದುಲ್ ರೆಹಮಾನ್ ಕೊಲೆಯನ್ನು ಖಂಡಿಸಿ ಗೃಹ ಸಚಿವರು ಸರ್ಕಾರ ಸರಿಯಾಗಿ ಸ್ಪಂದಿಸಿಲ್ಲ ಅಂತ ಕಾಂಗ್ರೆಸ್ ಮುಖಂಡರೆಲ್ಲ ಅವರ ಹುದ್ದೆಗಳಿಗೆ ರಾಜೀನಾಮೆ ಕೊಡ್ತಿದ್ದಾರೆ ಅಂತ ಮಾಹಿತಿ. ನೋಡಿ, ಅದು ಅವರ ಪಾರ್ಟಿ ಒಳಗಿನ ಒಂದು ವ್ಯವಸ್ಥೆ. ಕಾಂಗ್ರೆಸ್ ನಾಯಕರು ರಾಜೀನಾಮೆ ಕೊಡ್ತಾರಾ ಇಲ್ವಾ, ಅಥವಾ ಲಾಸ್ಟ್ ಟೈಮು ಸುಭಾಷ್ ಶೆಟ್ಟಿಯ ಕೊಲೆ ಆದಂಥ ಸಂದರ್ಭದಲ್ಲಿ ಗೃಹ ಮಂತ್ರಿಗಳಾಗಲಿ ಜಿಲ್ಲಾ ಮಂತ್ರಿಗಳಾಗಲಿ ಸುಭಾಷ್ ಶೆಟ್ಟಿಯ ಮನೆಯವರು ಎಲ್ಲವರು ಕಾಂಗ್ರೆಸ್ನ ಕಾರ್ಯಕರ್ತರು ಇದ್ದರೂ ಸಹ ಅವ್ರ ಮನೆಗೆ ಹೋಗಬಾರ್ದು ಅನ್ನುವಂಥ ಧಮಕಿಯನ್ನು ಇದೇ ನಾಯಕರು, ಕಾಂಗ್ರೆಸ್ನ ಮುಸ್ಲಿಂ ನಾಯಕರು ಇಟ್ಟ ಕಾರಣಕ್ಕಾಗಿ ಇವರ ತುಷ್ಟೀಕರಣ ನೀತಿಯನ್ನು ತೋರಿಸ್ತಾ ಅವ್ರ ಮನೆಗೆ ಭೇಟಿಯನ್ನು ನೀಡಿರಲಿಲ್ಲ. ಅದರ ಮುಂದುವರಿದ ಭಾಗವಾಗಿ ನಾವು ಹೇಳೋದಕ್ಕೆ ಕೇಳಬೇಕು, ಇಲ್ಲದಿದ್ದರೆ ನಾವು ನಿಮ್ಮೊಂದಿಗೆ ಇಲ್ಲ ಅನ್ನುವಂಥ ಟೆಕ್ನಿಕ್ಕನ್ನು ಬಹುಶಃ ಕಾಂಗ್ರೆಸ್ನಲ್ಲಿರುವಂಥ ಮುಸ್ಲಿಂ ನಾಯಕರು ಮಾಡ್ತಿರ್ಬೋದು. ಶರಣ್ ಪಂಪೇಲ ಆಗಲಿ, ಭುಜಂಗ ಕುಲಾಲ್ ಅವರಾಗಲಿ, ಮೆಂಡನ್ ಅವರಾಗಲಿ ಅಥವಾ ಶ್ರೀಕಾಂತ್ ಶೆಟ್ಟಿ ಅವರಾಗಲಿ ಅವ್ರ ಮೇಲೆ ಇವರು ಪ್ರಚೋದನಕಾರಿ ಭಾಷಣ ಇರ್ಬೋದು, ಬಂದ್ಗೆ ಕರೆ ನೀಡಿದ ಭಾಷಣದ ಬಗ್ಗೆ ಕೇಸ್ಗಳನ್ನು ಹಾಕಿದ್ದಾರೆ. ಆ ಕೇಸ್ಗಳಿಗೆ ಈ ಮರ್ಡರ್ ಆದ ತಕ್ಷಣ, ಈ ಕೊಲೆ ಆದ ತಕ್ಷಣ ಇವರನ್ನೆಲ್ಲ ಅರೆಸ್ಟ್ ಮಾಡುವಂಥ ಒಂದು ವ್ಯವಸ್ಥೆ ಸರ್ಕಾರ ಮಾಡಿದೆ. ಆದರೆ 7 ವರ್ಷಗಳಿಂದ ಜಾಸ್ತಿ ಕನ್ವಿಕ್ಷನ್ ಆದರೆ 7 ವರ್ಷ ಜಾಸ್ತಿ ಯಾರಿಗೆ ಇಂಪ್ರಿಸನ್ಮೆಂಟ್ ಆಗೋದಿಲ್ವೋ ಆ ರೀತಿ ಕೇಸ್ಗಳಿಗೆ ಅರೆಸ್ಟ್ ಮಾಡುವಂಥ ವ್ಯವಸ್ಥೆ ಇರುವುದಿಲ್ಲ ಸರ್ಕಾರದಲ್ಲಿ. ನೀವು ನೋಟಿಸ್ ಕೊಡಬೇಕಾಗ್ತದೆ. ಹಾಗಾಗಿ ಕೋರ್ಟ್ನಲ್ಲಿ ಅವರಿಗೆ ಇಮಿಡಿಯೇಟ್ ಆಗಿ ಮತ್ತು ಜಡ್ಜ್ನವರ ಮನೆಗೆ ಹೋದಾಗ ಅವರಿಗೆ ಬೇಲ್ ಸಿಕ್ಕಿದೆ. ನ್ಯಾಯಯುತವಾಗಿ ಅವರ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಕೇಸ್ಗಳನ್ನು ನೋಡ್ತಾರೆ. ನೋಡಿ, ಈ ತಮಿಳುನಾಡಿನ ರಾಜಕೀಯ ನಾಯಕರು, ಈಗ ಕಮಲ್ ಹಾಸನ್ ಒಬ್ಬರು ಆರ್ಟಿಸ್ಟ್ ಮಾತ್ರ ಅಲ್ಲ, ಒಬ್ಬರು ರಾಜಕೀಯ ನಾಯಕರು. ಅವರು ಎಲ್ಲರೂ ಸಹ ತಮಿಳುನಾಡಿನ DMK ಅವರ ಪಾರ್ಟಿಯವರಂತ ಇರ್ಬೋದು, ಇವರು ಇರ್ಬೋದು. ಅವರು ಹಿಂದೂಗಳನ್ನು ತೆಗೆಳಿದರೆ ಇವರೆಲ್ಲೋ ಒಂದು ಕಡೆ ಅಪ್ಮ್ಯಾನ್ಶಿಪ್ ಮಾಡಲಿಕ್ಕಾಗಿ ತಮಿಳರನ್ನು ಅವರ ವೋಟ್ ಬ್ಯಾಂಕಿಗಾಗಿ ಇವರು ತಮಿಳು ಕನ್ನಡದಿಂದ ಬಂದಿದೆ, ತಮಿಳಿಂದ ಹುಟ್ಟಿದ್ದು ಅನ್ನುವಂಥ ಮಾತುಗಳನ್ನು ಆಡ್ತಾ ಎಲ್ಲೋ ಒಂದು ಕಡೆ ಕನ್ನಡಿಗರನ್ನು ಹೀಯಾಳಿಸುವ ಪ್ರಯತ್ನ ಸಹ ಈ ವ್ಯಕ್ತಿ ಮಾಡಿದ್ದಾರೆ. ಇದು ಅವರು ರಾಜಕೀಯ ವ್ಯಕ್ತಿತ್ವದ ಒಂದು ಭಾಗ ಅಂತ ನಮಗೂ ಸಹ ಆಲೋಚನೆಗೆ ಬರ್ತಾ ಇದೆ. ನಾವು ಅದನ್ನು ಸ್ವಲ್ಪ ಸಹ ಒಪ್ಪುವುದಿಲ್ಲ. ದಿಸ್ ಇಸ್ ನಾಟ್ ದ ವೇ. ಅವ್ರು ಹಾಗೆ ಮಾತಾಡಬಾರ್ದಿತ್ತು. ಆ ರೀತಿಯ ಮಾತುಗಳನ್ನು ಹೇಳಿ ಅಷ್ಟು ದೊಡ್ಡ ಆರ್ಟಿಸ್ಟ್ ಅಂತ ಪ್ರಶಸ್ತಿ ಸಿಕ್ಕಿದಂಥ ಆರ್ಟಿಸ್ಟು ಆ ರೀತಿ ಮಾತಾಡಬಾರ್ದು. ಅವರು ಒಂದು ಭಾಷೆ ಮತ್ತೊಂದು ಭಾಷೆ, ಒಂದು ರಾಜ್ಯ ಮತ್ತೊಂದು ರಾಜ್ಯ ನಡುವೆ ಬೆಂಕಿ ಹಚ್ಚುವಂಥ ಕೆಲಸ ಈ ರಾಜಕೀಯ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ.